ಬಿಫೋರ್ ದ ಫಿಲ್ಮ್ ನಾನು ಮಾತಾಡಲ್ಲ ಜಾಸ್ತಿ ಆ ಫಿಲ್ಮ್ ಬಗ್ಗೆ. ನಾನು ಪ್ರೇಯರ್ ಮಾಡ್ತೀನಿ. ಈ ಸಂತೋಷ ಒಂದು 100 days ಫಂಕ್ಷನ್, ಆ ಫಂಕ್ಷನಲ್ಲಿ ನಿಮ್ಮೆಲ್ಲರೂ ಜೊತೆಲಿ ನನಗೆ ಮಾತಾಡಬೇಕು. ನೀವು ಇಲ್ಲಿರೋ ಎಲ್ಲರೂ ಬರಬೇಕು. ನೀವು ಒಳ್ಳೆ ಸಿನಿಮಾ ಅಂತ ಪ್ರೇಯರ್ ಮಾಡ್ತಾ ಇದ್ದೀವಿ. ಓವರ್ ಕಾನ್ಫಿಡೆನ್ಸ್ ಅದು ಇಲ್ಲ ನಮಗೆ. ಬಟ್ ನಿಮ್ಗೆ ಗೊತ್ತು, ಒಂದೊಂದು ಪಿಕ್ಚರ್ ನಾನು ಮಾಡಿರೋ ಪಿಕ್ಚರ್ ಎಲ್ಲ ಫ್ರಮ್ ಶ್ರಾವಣ ಬಂತು ಗೊತ್ತು. ನಾನು ಕನ್ನಡ ಇಂಡಸ್ಟ್ರಿ ಜೊತೆಲಿ ನನಗೆ ಒಂದು ದೈವಿಕ ಒಂದು ಸಂಬಂಧ ಇದೆ. ಬಿಕಾಸ್ ಅಪ್ಪಾಜಿ ಫಿಲ್ಮಲ್ಲಿ ನಾನು ಬಂದೆ. ಆವತ್ತಿಂದ ಎಲ್ಲ ಜನ್ರೇಷನಲ್ಲೂ ನಾನು ಒಬ್ಬೊಬ್ಬರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅಂಬಿಯಣ್ಣ, ಅನಂತನಾಗ್ ಸರ್, ಶಂಕರ್ನಾಗ್ ಸರ್, ಅಂಡ್ ರವಿ ಸಾರ್, ವಿಷ್ಣು ಸಾರ್, ಎಲ್ಲರ ಜೊತೆಯಲ್ಲಿ ನಾನು ವರ್ಕ್ ಮಾಡಿಬಿಟ್ಟೆ. ಈಗ ಈ ಜನ್ರೇಷನ್ ಆಮೇಲೆ ರಮೇಶ್ ಅವರು, ನಾರಾಯಣ್ ಅವರು, ಕೋಮಲ್ ಅವರು, ಅವರ ಜೊತೆಯಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರ 2 ಪಿಕ್ಚರ್ಸ್ ನಾನು ಮಾಡಿದೆ. ದೊಡ್ಡ ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಕಾಮಿಡಿ ಪಿಕ್ಚರ್ ಮಾಡಿದಾಗ ನನ್ನನ್ನು ಕರೆದು, ಮ್ಯಾಮ್ ನೀವಿದ್ರೆ ನಮಗೂ ಕಾನ್ಫಿಡೆನ್ಸ್ ಆಗುತ್ತೆ ಬನ್ನಿ ಅಂತ ಹೇಳಿ. ಸೊ ಇಲ್ಲಿರೋ ಡೈರೆಕ್ಟರ್ಸ್, ಇಲ್ಲಿರೋ ಆ್ಯಕ್ಟರ್ಸ್ ಎಲ್ಲರೂ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಬಿಕಾಸ್ ತುಂಬ ಒಳ್ಳೆ ವಿಷಯ ಅಂದರೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮರೆಯೋದೇ ಇಲ್ಲ. ನಾನು ಇದಕ್ಕಿಂತ ದೊಡ್ಡ ಗ್ಯಾಪ್ ಆಯಿತು ಒಂದು ಟೈಮಲ್ಲಿ ತಮಿಳ್ ಫಿಲಿಮ್ಸು, ಅಲ್ಲೇ ನಾನು ಹೀರೋಯಿನ್ ಆಗಿ ಬಂದೆ. ಆದರೆ ಕನ್ನಡದಲ್ಲಿ ಒಂದು 10 years ಆಯಿತು. ನಾನು ಯಾವಾಗ ಏನಾಯಿತು ಕನ್ನಡದಲ್ಲಿ ಪಿಕ್ಚರ್ಸ್ ಎಲ್ಲ ಕಥೆ ಹೇಳ್ತಾರೆ, ನಮಗೆ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಆ ಸ್ಟೋರಿ. ಸೊ ಈ ಕತೆ ನನಗೋಸ್ಕರ ಅಷ್ಟೊಂದು ಸಫರ್ ಮಾಡಿ ಅರ್ಷಿ ಬುವ ಇಬ್ಬರು ಚೆನ್ನೈ ಬಂತು, ಅನೂಪ್ ಎಲ್ಲರೂ ಬಂದು ಆ ಕತೆ ಹೇಳ್ತಾ, ಇದಕ್ಕೆ ನನ್ನನ್ನು ಕರೆದ್ರ ನನ್ನದು ಮಿಸ್ ಮಾಡಬಾರ್ದು ಅಂತ ಒಂದು ಮಲಯಾಳಂ ಪಿಕ್ಚರ್. ಆಗಲೇ ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಪೋಸ್ಟ್ಪೋನ್ ಮಾಡಿ ನಾನು ಬಂದೆ. ಇಲ್ಲಿ ಬಂದ ಮೇಲೆ ನಾನು ಫೀಲ್ ಮಾಡಿದೆ, ಅಯ್ಯೋ ಈ ಪಿಕ್ಚರ್ ನಾನು ಮಾಡಲಿಲ್ಲ ಅಂದರೆ ದೊಡ್ಡ ಮಿಸ್ಟೇಕ್ ಆಗಬೇಕು ಅಂತ. ಸೊ ಅದು ಪಡಂ ರಿಲೀಸ್ ಆದ ಮೇಲೆ ಅದು ಇದು ಹಾಗೆ ಇರುತ್ತೆ. ನಾನು ಜಾಸ್ತಿ ಹೋಪ್ ಕೊಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ನಿಮಗೆಲ್ರಿಗೂ ಗೊತ್ತು, ಆ ಹಳೆ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತು. ಸರ್ ಇದಾರಲ್ಲ, ಫೋಟೋಗ್ರಾಫರ್ ಸರ್ ಇದಾರಲ್ಲ, ಅವ್ರಿಗೆ ಗೊತ್ತು ಎಲ್ರಿಗೂ. ಅವರಪ್ಪ ನಂತರ ಯಾವಾಗಲೂ ಹೇಳ್ತಾರೆ, ಈ ಕ್ಯಾರೆಕ್ಟರ್ ಹೇಗೆ ನೀವು ಸೆಲೆಕ್ಟ್ ಮಾಡೋದು, ಅದು ಒಂದು ದೊಡ್ಡ ವಿಷಯನ. ನಾನು ಹೇಳೋದು ಯಾವಾಗಲೂ ಒಂದೇ ಮಾತು, ಇದು ಆ ದೇವರು ಕೊಟ್ಟರು, ಅದೇ ಥ್ರೂ ದೆಮ್. ಅದಕ್ಕೆ ಇವರಿಬ್ಬರು ಅನೂಪ್ ಎಲ್ಲರೂ ಇಲ್ಲಿಗೆ ಬಂದ ಮೇಲೆ ಈ ಜನ್ರೇಷನ್ದಾಗ ಇವರು ಒಳ್ಳೆ ಕಾಮಿಡಿ ಮಾಡಿದ್ರು. ಕಾರ್ತಿಕ್, ಬುವಾ ಫಸ್ಟ್ ಒಂದು ಚೇಚಿ ನಮ್ಮ ಆಗೋಲ್ಲ ಚೇಚಿ ಕಾಮಿಡಿ ಪಿಕ್ಚರ್ಸ್ ಏನು ನಾವು ಮಾಡಲಿಲ್ಲ, ಟೈಮಿಂಗ್ ಎಲ್ಲ ನನಗೆ ಗೊತ್ತಿಲ್ಲ, ನೀವಿದ್ದೀರಿಂದ ಒಂದೇ ಒಂದು ನಂಬಿಕೆ ನನಗಿದೆ, ಏನು ಕಾನ್ಷಿಯಸ್ ಆಗಬೇಡ, ಬರುತ್ತೆ. ಅಯ್ಯೋ ನಾನು ಕಾಮಿಡಿ ಮಾಡಬೇಕಲ್ಲ ಅಂತ ಟೆನ್ಷನ್ ತೆಗೆಯೋದು ಬೇಡ. ಟೆನ್ಷನ್ ಆಗಿ ಇದು ಆ್ಯಕ್ಟ್ ಮಾಡೋದಲ್ಲ, ಕಾಮಿಡಿ ಆರಾಮಾಗಿರಬೇಕು ಅಂತ. ಬಟ್ ಸೂಪರಾಗಿ ಬಂದಿತ್ತು. ಒಂದು ಹೊಸ ಭುವನ್ ನೀವು ನೋಡಿದಿರಿ ಈ ಪಿಕ್ಚರಲ್ಲಿ. ಡೆಫಿನೆಟ್ಲಾಗಿ ಈ ಪಿಕ್ಚರ್ ಒಂದು ಚೇಂಜ್ ಆಗುತ್ತೆ. ಭುವನಿಗೆ ಇನ್ನೊಂದು ಏನು ಹೇಳೋದು, ಇನ್ನೊಂದು ರೂಟ್ ಬರುತ್ತೆ ಡೆಫಿನೆಟ್ ಆಗಿ.